ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತಾವರೆ ಬೀಜದ ಪಾಯಸ ಮಾಡಿ ತೋರ್ಸಾಕತ್ತೀನಿ ರೀ. ಮಕಾನ ಪಾಯಸ ಅಂತಾರೆ ಇದಕ್ಕೆ. ಬೇಕಾಗುವ ಸಾಮಾನುಗಳು: ಮಕಾನ 2 ಬೌಲ್ ಐತ್ರಿ. 2 ಬೌಲ್ ಮಕಾನ ತೊಗೊಂಡೀನಿ. ಕಸ್ಕಸಿ, ಒಂದು 4 ಏಲಕ್ಕಿ, ಅರ್ಧ ಲೀಟ್ರ್ ಹಾಲು, ಒಂದು 20 ಬಾದಾಮ ಮತ್ತು ಒಂದು 20 ಗೋಡಂಬಿ, 1 ಬೌಲ್ ಸಕ್ಕರೆ. ಲೋಟಸ್ ಮಕಾನ ಅಂತಾರೆ ಇದಕ್ಕೆ. ಒಂದು ಪಾತ್ರೆ ಇಡಬೇಕು. ಒಂದು 20 ಬಾದಾಮ, ಒಂದು 20 ಕಾಜು. ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ಏನು ತುಪ್ಪ ಅದು ಏನು ಹಾಕಂಗಿಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡಿ ತಕ್ಕೋಬೇಕ್ರಿ. ಇವನ್ನ ನೋಡಿರಿ, ಈ ಥರ ರೋಸ್ಟ್ ಮಾಡಿ ಒಂದು ಪಾತ್ರೆ ಒಳಗೆ ತಕ್ಕೊಂಡೇನಿ. ಒಂದು 2 ಬೌಲ್ ಮಕಾನ ಅದಾವ್ರಿ. ಇವು ತಾವರೆ ಬೀಜ ಅಂತಾರೆ ಇವಕ್ಕೆ ಕನ್ನಡದಾಗ. ಕಮಲದ ಹೂವಿನ ಬೀಜ ಅಂತಾರು. ಅವು 2 ಬೌಲ್ ಹಂಗೆ ರೋಸ್ಟ್ ಮಾಡಿ ತಕ್ಕೋಬೇಕ್ರಿ. ಅದು ಸಪ್ಪಗೆ ಇರ್ತಾವೆ, ಏನು ಅವು ಮಾವು ಇರ್ತೈತೆ ರೀ. ಸ್ವಲ್ಪ ರೋಸ್ಟ್ ಮಾಡೋಣ, ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ ಅಂಥೇಳಿ ನಾ ಈ ಥರ ರೋಸ್ಟ್ ಮಾಡಿ ತಕ್ಕೊಂಡೇನಿ ರೀ. 2 ಬೌಲ ಐತ್ರಿದ. 1 ಬೌಲ ಮಿಕ್ಸರ್ ಒಳಗೆ ಹಾಕೋದೈತಿ, 1 ಬೌಲ ಹಂಗೆ ಇಡೋದು, ಹಾಲಿನಾಗ ಆಮೇಲೆ ಹಾಕೋದೈತಿ. ತೋರಿಸ್ತಾನೆ ನಿಮಗೆ. ಮತ್ತು ಒಂದು 4 ಏಲಕ್ಕಿ ಮತ್ತು ಒಂದು 2 ಸ್ಪೂನ ಕಸ್ಕಸಿ ಹಂಗೆ ಹುರ್ಕೋಬೇಕ್ರಿ. ಡ್ರೈ ರೋಸ್ಟ್ ಮಾಡ್ಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡಿ ಅವು ಕಾಜು, ಬಾದಾಮ ಮತ್ತು ತಾವರೆ ಬೀಜ ಹುರ್ಕೊಂಡಿಟ್ಟಂಥ ಅವು ಬೀಜಕ್ಕೆ ಇದನ್ನು ಅದ ಸಾಮಾನೊಳಗೆ ಇದನ್ನೆಲ್ಲ ಹುರಿದಿದ್ದ ಕಸ್ಕಸಿ ಏಲಕ್ಕಿನೂ ಹಾಕ್ಕೊಂಬಿಡ್ಬೇಕ್ರಿ. ಅದ ಪ್ಲೇಟಿಗೆ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗ್ತದೆ. ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕ್ರಿ. ಹಿಂಗೆ ಪೌಡರ್ ಮಾಡಿ ಪಾಯಸ ಮಾಡೋದ್ರಿಂದ ಭಾರಿ ಟೇಸ್ಟ್ ಆಗ್ತೈತಿ. ಅದಕ್ಕೆ ನಾ ಹಿಂಗೆ ಮಾಡಿ ತೋರ್ಸಾಕತ್ತೇನೆ ನಿಮಗೆ. ಇದನ್ನು ಪೌಡ್ರ್ ಮಾಡಿ ತಕ್ಕೋಬೇಕು. ಹೆಲ್ತಿಗೆ ಭಾಳ ಚಲೋ ರೀ ಇದು ತಾವರೆ ಬೀಜ. ಕಮಲ ಹೂವಿನ ಬೀಜ ಅಂತಾರು ಇದಕ್ಕೆ. ಭಾರಿ ಟೇಸ್ಟ್ ಇದೆ ಮತ್ತು ಹೆಲ್ತಿಗೆ ಭಾಳ ಚಲೋ ಇದೆ. ನೋಡಿರಿ, ಇದು ಇಷ್ಟು ಥರ ಪೌಡ್ರ್ ಆಗೈತಿ. ಹಿಂಗೆ ಪೌಡ್ರ್ ಮಾಡಿ ಒಂದು ಬೌಲಿಗೆ ಹಾಕಿ ಇದನ್ನು ಸೈಡಿಗೆ ಸರಿಸ್ಬೇಕ್ರಿ. ಮತ್ತು ಒಂದು ಪಾತ್ರೆ ಇಡಬೇಕು. ಅರ್ಧ ಲೀಟ್ರ್ ಹಾಲು, ಆರಿದ ಹಾಲು ಅದಾವ್ರಿ. ಅರ್ಧ ಲೀಟ್ರ್ ಹಾಕೀನಿ. ಮತ್ತು ಒಂದು ಅರ್ಧ ಬಟ್ಲ ನೀರು ಹಾಕೀನಿ ರೀ. ಹಸಿ ಹಾಲಲ್ಲ, ಪೂರ ಆರಿದ ಹಾಲು ಅದಾವು. ನೀವು ಇದೇ ಥರ ಆರಿಸಿದ ಹಾಲನ್ನು ಹಾಕ್ಕೋಬೇಕಾಗ್ತೈತಿ. ಮತ್ತು ಒಂದು ಬೌಲ ಸಕ್ಕರೆ ಹಾಕೇನಿ ರೀ. ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಬಿಸಿ ಮಾಡ್ಕೋಬೇಕು. ಇದನ್ನು ಹಾಲು ಸಣ್ಣ ಉರಿ ಒಳಗೆ ಬಿಸಿ ಮಾಡ್ಕೊಂಡು ಅದು ಪೌಡ್ರ್ ಮಾಡಿಟ್ಟಿದ್ದೀವಲ್ಲ, ಒಂದು ಕುದಿ ಬಂದಮೇಲೆ ಆ ಪೌಡ್ರ್ ಹಾಕಿ ತಿರುಗಾಡಬೇಕ್ರಿ. ಚಲೋ ತಂಗೆ ಅದೆಲ್ಲ ಕೂಡ್ಕೋಬೇಕು, ಗಂಟಾಗಬಾರ್ದು. ಈ ಥರ ನೋಡಿರಿ, ಎಲ್ಲ ಕೂಡೈತಿ ಹಾಲೊಳಗೆ. ಇದು ಸಣ್ಣ ಕುದಿ ಬರ್ತಿರ್ತೈತಿ. ಅವು ಇಟ್ಟಿರ್ತೀವಲ್ಲ ತಾವರೆ ಬೀಜ ಹುರ್ಕೊಂಡು ಇಟ್ಕೊಂಡಿವಲ್ಲ, ಅವನು ಇದ್ರಾಗ ಹಾಕಿ ಒಂದು ಕುದಿಸ್ಬೇಕ್ರಿ. ಕುದಿಸೋದ್ರಿಂದ ಅವ ಮಾವು ಆಗ್ತಾವೆ, ಚಲೋ ಆಗ್ತೈತಿ ಬಾಯಾಗ ತಿನ್ನಕ್ಕೆ. ಪಾಯಸ ತಿನ್ನೋ ಮುಂದೆ ಬಾಯಾಗೆಲ್ಲ ಚಲೋ ಹತ್ತಾವ್ರಿ. ಹಂಗೆ ಒಂದು ಅರ್ಧ ಹಿಂಗೆ ಹಾಕಬೇಕು, ಅರ್ಧ ಪೌಡ್ರ್ ಮಾಡಿ ಹಾಕೋದ್ರಿಂದ ದಪ್ಪ ಗಟ್ಟಿ ಆಗ್ತೈತಿ ಪಾಯಸ. ಮತ್ತು ರುಚಿ ಭಾಳ ಆಗ್ತೈತೆ ರೀ. ಈ ಥರ ಮಾಡ್ರೆ, ಈ ಥರ ಕುದಿ ಬಂದೈತೆ ನೋಡಿರಿ. ಹಿಂಗೆ ಕುದಿಸ್ಬೇಕು. ಒಂದು 10 ನಿಮಿಷ ಕುದಿಸಿ, ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 2 ಸ್ಪೂನ ತುಪ್ಪ ಹಾಕ್ಬೇಕ್ರಿ. ಅದ್ರಕ್ಕೆ ಕುದಿ ಮುಂದೆ ಒಂದು 2 ಸ್ಪೂನ್ ತುಪ್ಪ ಹಾಕಿ ಕೆಳಗೆ ಇಳಿಸಿಬಿಡಬೇಕು. ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವ್ರಿಗೆ ಭಾರಿ ಟೇಸ್ಟ್ ರೀ ಇದೆ. ಹೆಲ್ತಿಗೆ ಭಾಳ ಚಲೋ ಅಂತಾರೆ. ಫೈಬರ್ ಅಂಶ ಇರ್ತೈತಿ ಇದ್ರಾಗ, ಲೋಟಸ್ ಬೀಜ ಒಳಗೆ. ಇದನ್ನು ತಿನ್ನಕ್ಕೆ ಭಾಳ ಟೇಸ್ಟ್. ಮತ್ತು ಇದನ್ನು ಬೇರೆ ಬೇರೆ ಟೈಪ್ ತಿಂತಾರೆ ರೀ. ಮಾಡಿ ಚೂಡ ಮಾಡಿ ತಿಂತಾರು, ಟೀ ಟೈಮ್ನಾಗ ಸಂಜೆ ಮುಂದೆ ಸ್ನ್ಯಾಕ್ಸ್ ಅದು ತಿಂತಾರು. ಬೇರೆ ಬೇರೆ ಟೈಪ್ ಮಾಡಿ ತಿಂತಾರೆ ಇದನ್ನು. ನೋಡಿರಿ, ಸರ್ವಿಂಗ್ ಬೌಲಿಗೆ ಹಾಕೀನಿ, ಸರ್ವ್ ಮಾಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.